ಬಿಜೆಪಿ ರೆಡಿ, ದೋಸ್ತಿ ಗಡಿಬಿಡಿ. ಅಫ್ಕೋರ್ಸ್ ಏನೋ ಒಂದು ಉತ್ಸಾಹ ಹುಮ್ಮಸ್ಸು ಯಾವಾಗಲೂ ಇದ್ದೇ ಇರುತ್ತೆ, ಅವಾಗ ಗಡಿಬಿಡಿ ಇರಬಹುದು. ಆದರೆ ಈ ಗಡಿಬಿಡಿ ಏನು ಅವಾಂತರ ಸೃಷ್ಟಿ ಮಾಡುತ್ತೆ ಅಥವಾ ಅವರಿಗೆ ಯಾವ ರೀತಿಯಾದಂಥ ಲಾಭದಾಯಕವಾದಂಥ ವಾತಾವರಣ ಸೃಷ್ಟಿ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ. ಇವತ್ತು ಕಲಬುರಗಿಗೆ ಮೋದಿ ಬಂದಿರೋದ್ರ ಪರಿಣಾಮ ಯಾವ ರೀತಿ ಅನ್ನೋದಕ್ಕಿಂತ ಹೆಚ್ಚಾಗಿ ವಾಸ್ತವ ಏನ್ರಿ ಅಲ್ಲಿದು, ಹಿಂದಿನದೇನು ಹಕ್ಕಿಕತ್ತು ಅನ್ನೋದ್ರ ಬಗ್ಗೆ ಕೂಡ ನಾವು ಚರ್ಚೆನ ಮಾಡಬೇಕಾಗಿದೆ. ಎಸ್, ಇವತ್ತಿನ ನಮ್ಮ ಟಾಪ್ ಸ್ಟೋರಿಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದ ವಕ್ತಾರರಾಗಿರುವಂಥ ಶ್ರೀನಾಥ್ ಶ್ವೇತಾದ್ರಿ ಅವರು ನಮ್ಮ ಜೊತೆಗಿದ್ದಾರೆ. ವೆಲ್ಕಮ್ ಟು ದಿ ಶೋ, ನಮಸ್ಕಾರ. ಇನ್ನು ಕಾಂಗ್ರೆಸ್ನ ವಕ್ತಾರರಾಗಿ ರಘು ದೊಡ್ಡೇರಿ ಅವರು ನಮ್ಮ ಜೊತೆಗಿದ್ದಾರೆ. ವೆಲ್ಕಮ್ ಟು ದಿ ಶೋ, ನಮಸ್ಕಾರ. ಓಕೆ, ಗುಡ್ ಈವ್ನಿಂಗ್. ಶ್ರೀನಾಥ್ ಶ್ವೇತಾದ್ರಿ ಅವರೇ, ಏನು ಚುನಾವಣೆಗೆಲ್ಲ ರೆಡಿ ಆಗ್ತಾ ಇದ್ದೀರಾ? ಚುನಾವಣೆ ಹತ್ರ ಬರ್ತಾ ಇದೆ, ಇನ್ನು ಅನೌನ್ಸ್ ಆಗಿಲ್ಲ, ಅನೌನ್ಸ್ ಆಗಬೇಕು. ಇನ್ನೊಂದು ವಾರದಲ್ಲಿ ಆಗಬಹುದು ಅನ್ಸುತ್ತೆ, ನೋಟಿಫಿಕೇಶನ್ ಬರ್ಬೋದು ಅನ್ಸುತ್ತೆ. ಬಟ್ ಅಲ್ಲಿ ಪರೀಕ್ಷೆ ಡೇಟ್ ಯಾವಾಗಿದ್ರು ಸರಿ, ನಾವು ರೆಡಿ ಇದೀವಿ. ಓಕೆ, ಯಾವ ರೀತಿ ರೆಡಿ ಇದ್ದೀರಿ, ಎಲ್ಲಿ ರೆಡಿ ಇದ್ದೀರಿ? ಒಂದು ನಮ್ಮ ಕಳೆದ 5 ವರ್ಷದ ಅಚೀವ್ಮೆಂಟ್ಸ್ ಏನಿದೆ ಅದನ್ನ ಜನಕ್ಕೆ ತಲುಪಿಸ್ತಾ ಇದೀವಿ. ಬೇರೆ ಬೇರೆ ಲೆವೆಲ್ ಅಲ್ಲಿ ತಗೊಂಡು ಹೋಗಿ ಗ್ರಾಮೀಣ ಮತ್ತೆ ರೂರಲ್ ಅರ್ಬನ್ ಎಲ್ಲಾ ಕಡೆನೂ ಅದನ್ನ ತಲುಪಿಸೋಕೆ ಪ್ರಯತ್ನಗಳು ನಡೀತಾ ಇದೆ. ಅಂಡ್ ಜನಗಳಿಗೂ ಅದರ ಅರಿವಿದೆ. ಫಲಾನುಭವಿಗಳೇ ತುಂಬಾ ಇರೋದ್ರಿಂದ ಫಲಾನುಭವಿಗೆ ಗೊತ್ತೇ ಇರುತ್ತೆ ಅದೇನ್ ಬಂದಿದೆ ಏನ್ ಬಂದಿಲ್ಲ ಅಂತ. ಸೊ ಇದು ಎರಡೂ ಏರಿಯಾ ಸೇರ್ಕೊಂಡು ಈ ಕಳೆದ 4 ವರ್ಷ 10 ತಿಂಗಳಲ್ಲಿ ನಾವು ಏನು ಮಾಡಿದ್ವಿ ಅಂತಕ್ಕಂಥದ್ದು ಜನಗಳ ಕಣ್ಮುಂದೆ ಇದೆ. ಇಟ್ ಇಸ್ ಅ ಪಾಸಿಟಿವಿಟಿ. ಫೈನ್, ಆಯ್ತು. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಕಲಬುರಗಿಗೆ ಬಂದ್ರು ಅಂದ್ರೆ ಎಲ್ಲೆಲ್ಲಿ ಬರ್ತಾರೆ, ಹೇಗೆ, ಅಥವಾ ಎಲ್ಲಾ ಲೋಕಸಭಾ ಕ್ಷೇತ್ರಗಳಿಗೂ ಭೇಟಿ ಕೊಡ್ತಾರಾ ಅಥವಾ ಏನೇನು ಉದ್ದೇಶ ಅನ್ನೋದ್ರ ಬಗ್ಗೆ ಏನಾದ್ರು ಶೇರ್ ಮಾಡ್ಕೊಳ್ಬಹುದಾ ನಮ್ಮ ವ್ಯೂವರ್ಸ್ಗೆ? ಇದು ಒಂದೇನಾಗುತ್ತೆ ಅಂದ್ರೆ ಪಾರ್ಲಿಮೆಂಟ್ ಎಲೆಕ್ಷನ್ ಅಂದಾಗ ಇಡೀ ದೇಶದ ಒಟ್ಟಿಗೆ ಆಗೋದ್ರಿಂದ ಕಳೆದ ಸಲನು ಕರ್ನಾಟಕಕ್ಕೆ 3-4 ಕಡೆ ಬಂದಿದ್ರು ಲಾಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ. ಅಂದ್ರೆ ಹೇಗೆ ಆಯ್ಕೆ ಮಾಡ್ಕೊಳ್ತೀರಿ ಅಂತ, ಅದು ಏನು ಯಾರ್ಡ್ ಸ್ಟಿಕ್ ಏನದಕ್ಕೆ ಅಂತ? ಯಾರ್ಡ್ ಸ್ಟಿಕ್ ಅಂದ್ರೆ ಒಂದು ಇಲ್ಲಿ ಹೋದ್ರೆ ಎಫೆಕ್ಟಿವ್ ಆಗುತ್ತೆ ಅಂಡ್ ಆಕ್ಸೆಸ್ ಇರುತ್ತೆ. ಇವಾಗ ನೋಡಿ, ಇಲ್ಲೂ ಅಷ್ಟೇ 4 ಪಾರ್ಲಿಮೆಂಟರಿ ಡಿವಿಷನ್ ಸೇರ್ಸ್ ಒಂದೊಂದು ಸೆಗ್ಮೆಂಟ್ ಮಾಡ್ತಾ ಇದೀವಿ. ಅವರು ಇದಕ್ ಬಂದಿದ್ರು ಮೊನ್ನೆ. ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ತುಂಬಾ ಚೆನ್ನಾಗಿರೋ ಕ್ಷೇತ್ರಗಳಲ್ಲಿ ನಾವು ಅಲ್ಲಿ ಹೋಗದೇ ಇದ್ರು ನಡೆಯುತ್ತೆ ಅನ್ನುವಲ್ಲಿ ಹೋಗ್ತಾರ, ಅಲ್ಲಿ ಇಫೆಕ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ, ಅಲ್ಲಿ ಏನು ಉಪಯೋಗ ಇಲ್ಲ, ಹೀಗಾಗಿ ನಾನು ಹೋಗಿ ಏನಾದ್ರೂ ಒಂದಿಷ್ಟು ಇಂಪ್ಯಾಕ್ಟ್ ಮಾಡ್ತೀನಿ, ಇಫೆಕ್ಟಿವ್ ಆಗಿ ವಾತಾವರಣ ಕ್ರಿಯೇಟ್ ಮಾಡ್ತೀನಿ ಅನ್ನೋ ಧೋರಣೆ ಇರುತ್ತಾ, ಹೇಗೆ? ಅದ್ರ ಬಗ್ಗೆ ಕ್ಲಾರಿಟಿ ಕೊಡಿ. ಒಂದು ಇಡೀ ಸ್ಟೇಟ್ ಅನ್ನ ಡಿವೈಡ್ ಮಾಡಿ ಜಿಯೋಗ್ರಫಿಕಲಿ ಆ 3-4 ಪಾರ್ಲಿಮೆಂಟ್ ಸೆಗ್ಮೆಂಟ್ಗೆ ಒಂದಾಗೋ ತರ ಅರೇಂಜ್ ಮಾಡ್ಕೊಂಡಿದೀವಿ. ಅದರಲ್ಲಿ ಎರಡಾಗಿದೆ. ಈಗ ಇನ್ನೊಂದು 2 ಹುಬ್ಳಿ ಆಯ್ತು, ಇವಾಗ ಗುಲ್ಬರ್ಗ ಆಯ್ತು, ಮತ್ತೆ ಮಂಗಳೂರು ಕಡೆಗೆ ಒಂದಾಗುತ್ತೆ, ಮೈಸೂರು ಬೆಂಗಳೂರು ಈ ತರ ನಡೆಯುತ್ತೆ. ಅದಷ್ಟು ಮುಂದೆ ಬರ್ತಾರೆ. ಎಲೆಕ್ಷನ್ ಅನೌನ್ಸ್ ಮಾಡಿದ್ಮೇಲೆ ಇಟ್ ವಿಲ್ ಬಿ ಅ ಲಿಮಿಟೆಡ್ ಟ್ರಾವೆಲ್ ಪ್ಲಾನ್ ಬೇಸ್ಡ್ ಆನ್ ದ ಎಲೆಕ್ಷನ್ ಡೇಟ್ಸ್ ಮೇಲೆ ಅದನ್ನ ತಿರ್ಗಾ ಅಲೈನ್ ಮಾಡಬೇಕಾಗತ್ತೆ. ಬಟ್ ಒಂದೇನು ಅಂದ್ರೆ, ನಾವು ಇಲ್ಲಿ ವೀಕ್ ಇದೀವಿ, ಇಲ್ಲಿ ಹೋಗೋದು ಬೇಡ, ಅಲ್ಲಿ ಸ್ಟ್ರಾಂಗ್ ಇದೀವಿ, ಅಲ್ಲಿ ಹೋಗ್ತೀವಿ ಅನ್ನೋ ತರ ಏನು ಇಲ್ಲ. ಎಲ್ಲಾ ಕಾನ್ಸ್ಟಿಟ್ಯೂನ್ಸಿಲೂ ಸ್ಟ್ರಾಂಗ್ ಇದೆ. ಇವಾಗ ನೋಡಿ, 17 ಕಡೆ ನಾವು ಗೆದ್ದಿದ್ದೀವಿ ಕರ್ನಾಟಕದಲ್ಲಿ. 17 places we have won. ಸೊ ನಾವು ಇವಾಗ ನೋಡ್ತಿರೋದು ಎಷ್ಟಕ್ಕೆ 22ರಿಂದ 25 ಅಷ್ಟು ಗಮನದಲ್ಲಿ ಇಟ್ಕೊಂಡ್ರೆ ಅವಾಗ ಎಲ್ಲ ವಿಧಾನಸಭಾ ಎಲೆಕ್ಷನ್ ಅಲ್ಲಿ 150 ಇಟ್ಕೊಂಡಿದ್ರಿ. ಅವಾಗ ಬರೀ ಅದೊಂದೇ ಎಲೆಕ್ಷನ್ ಆಗಿದ್ರಿಂದ he could give ರಿಮೈಂಡಿಂಗ್. ಹೌದು, ಓಕೆ. ನಿಮ್ ಗುರಿನ ಜ್ಞಾಪಿಸ್ಕೊಂಡು ಈಗ ಯಾವ ರೀತಿ ಕೆಲಸ ಮಾಡ್ತಿದ್ದೀರಿ? ಒಂದು 30 ಇಟ್ಕೊಂಡಿದ್ವಿ, ಒಂದು 50 ಹೇಳ್ತಿದ್ವಿ, ಒಂದು 30 ಬರ್ಬೇಕಾಗಿತ್ತು, ಒಂದು 4. ನೀವು ಈಗ ಎಷ್ಟು ಬರಬೇಕು? ಈಗ 22 ಇಟ್ಕೊಳ್ತಿದ್ರಾ, 28 ಇಟ್ಕೊಳ್ತಿದ್ರಾ, ಎಷ್ಟು? 25. ಇವಾಗ ನಾವು 22 ಹೇಳಿದ್ರೆ 28 ಬರುತ್ತೋ ಏನೋ. ಹೌದಾ? ಹಾಗೆ ಸಲ ಹೀಗೆ ಆಗಬೇಕು ಅಂತೇನಿಲ್ಲ. ಫೈನ್. ನಿಮ್ಮ ಪಾಸಿಟಿವ್ ಥಿಂಕಿಂಗ್ ಗೆ ನಮಗೆ ಒಂದು ಅಭಿನಂದನೆ ಇದೆ. ಓಕೆ, ರಘು ದೊಡ್ಡೇರಿ ಅವರೇ, ದೊಡ್ಡ ಗೆಲುವನ್ನ ಏರಿ ಹೊರಟಿದ್ದೀರಾ ಅಥವಾ ಏನು? ಎಷ್ಟು ಸವಾಲುಗಳನ್ನ ಏರಿ ಹೋಗ್ತಾ ಇದ್ದೀರಾ, ಸಮಸ್ಯೆಗಳನ್ನ ಏರಿ ಹೋಗ್ತಾ ಇದ್ದೀರಾ, ಏನ್ ಹೇಳ್ತೀರಿ? ಇಲ್ಲ, ನಾವು ಸಮಸ್ಯೆಗಳನ್ನ ಫಸ್ಟ್ ಆಫ್ ಆಲ್ ನಾವೇನು ಸಮ್ಮಿಶ್ರ ಸರ್ಕಾರವನ್ನ ರಚನೆ ಮಾಡಿದ್ದೀವಿ, ಮೇನಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿದ ನಂತರ ಆ ಸವಾಲುಗಳೇನಿಲ್ಲ, ನಾವು ಸವಾಲುಗಳು ಏನಿದು ರಾಷ್ಟ್ರ ಮಟ್ಟದಲ್ಲಿ 2019 ಚುನಾವಣೆ ಏನು ಬರ್ತಾ ಇದೆ, ಆ ಚುನಾವಣೆಗೆ ನಾವು ತಯಾರಿಗಳನ್ನು ಮಾಡ್ತಾ ಇದ್ದೀವಿ. ಸೊ ನಾವು ಇಬ್ರು ಜೊತೆನಲ್ಲೇ ಹೋಗ್ತಾ ಇರೋದ್ರಿಂದ, ಸೊ ಮತ್ತೆ ನಾವು ಲಾಸ್ಟ್ ಟೈಮು 5 ವರ್ಷದ ಸಿದ್ದರಾಮಯ್ಯನವರ ಸರ್ಕಾರ ಇರ್ಬೋದು, ಮತ್ತೆ ಈಗ 8 ತಿಂಗಳ ಮಾನ್ಯ ಕುಮಾರಸ್ವಾಮಿ ಅವರ ಸಮ್ಮಿಶ್ರ ಸರ್ಕಾರ ಇರಬಹುದು, ನಾವು ಆಲ್ರೆಡಿ ಜನಗಳನ್ನ ರೀಚ್ ಮಾಡಿದೀವಿ, ಮತ್ತೆ ಜನಗಳ ಮನಸ್ಸುಗಳನ್ನ ಆಲ್ರೆಡಿ ನಾವು ಗೆದ್ದಿದ್ದೀವಿ. ಓಕೆ, ಸೊ ಈಗ ಒಂದು ವಿಚಾರವನ್ನ ಇವತ್ತು ನಾವೇನಾದ್ರೂ ಈಗ ಕಲಬುರಗಿ ವಿಚಾರ ಅಥವಾ ಇವರು ಮೋದಿ ಅವರು ಬಂದಿದ್ರು ಇವತ್ತು. ಸೊ ಮೋದಿ ಅವರಿಗೆ ನಾನು ಕೇಳೋದೇನು ಅಂತ ಹೇಳಿದ್ರೆ, ಸೊ ಅವರು 5 ವರ್ಷ ಈಗ ನಮ್ಮ ಹಿರಿಯರು ಹೇಳ್ತಾ ಇದ್ರು, ನಮ್ಮ ಬಿಜೆಪಿ ಅವರ ಸ್ಪೋಕ್ಸ್ ಪರ್ಸನ್, ನಾವು ಏನೋ ಮಾಡಿದೀವಿ ಅಂತ. ಸೊ ಒಂದು ವಿಚಾರನ ಕಲಬುರಗಿ ಅವ್ರಿಗೆ ಬಿಜೆಪಿ ಅವರ ಕೊಡುಗೆಗಳೇನು ಅಂತ ಕೇಳಬೇಕಾಗುತ್ತೆ ನಾವು. ಓಕೆ, ಸೊ 371J ಕೊಟ್ಟಿದ್ದೀವಿ ನಾವು, ESI ಹಾಸ್ಪಿಟಲ್ ಕೊಟ್ಟಿದ್ದೀವಿ. ಓಕೆ, ಒಂದು ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದೀವಿ ನಮ್ಮ ಸಿದ್ದರಾಮಯ್ಯನವರ ಕಾಲದಲ್ಲಿ. ಓಕೆ, ಸೊ 70 ಹಾಸ್ಟೆಲ್ಸ್ಗಳನ್ನು ಕಟ್ಟಿದ್ದೀವಿ.
ಓಕೆ, ಬರೀ ಕಲಬುರಗಿ ಜಿಲ್ಲೆಯಲ್ಲಿ ಒಂದರಲ್ಲೇ ನಾವು 70 ಹಾಸ್ಟೆಲ್ಗಳನ್ನು ಕಟ್ಟಿದ್ದೀವಿ. ಓಕೆ, 2 ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಗಳು ಮಾಡಿದೀವಿ, ಮತ್ತೆ ಒಂದು ಕ್ಲಸ್ಟರ್ ಅನ್ನು ಈ ವರ್ಷ ಶುರು ಮಾಡ್ತಾ ಇದೀವಿ. ಅಂದ್ರೆ ನಾವು ಬೆಂಗಳೂರಿನಲ್ಲಿ ಇರತಕ್ಕಂಥ ಸಾಂದ್ರೀಕೃತವಾಗಿರ್ತಕ್ಕಂಥ ಕೆಲವು ಇಂಡಸ್ಟ್ರಿಗಳನ್ನ ಉದ್ಯೋಗ ಸೃಷ್ಟಿ ಮಾಡೋದಕ್ಕೋಸ್ಕರ ನಾವೇನ್ ಮಾಡಿದೀವಿ, ದೂರದ ಊರುಗಳಾದ ಕಲಬುರಗಿ ಮತ್ತೆ ಬೇರೆ ಬೇರೆ ಭಾಗಗಳಲ್ಲಿ ಸೊ ಉದ್ಯೋಗ ಹರಿಸ್ಕೊಂಡು ಏನ್ ಅಲ್ಲಿಂದ ಬರ್ತಾ ಗೂಳೆ ಹೋಗ್ತಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸುವಂತ ಕೆಲಸ ನಾವು. ಇದು ರಘು ದೊಡ್ಡೇರಿ ಅವರ ಒಂದು ವ್ಯೂ, ಆದ್ರೆ ವಾಸ್ತವ ಏನಿದೆ ಅಲ್ಲ, ವಾಸ್ತವ ಮಾತಾಡೋಣ ನಾವು. ವಾಸ್ತವ ಮಾತಾಡೋಣ ಅದಕ್ಕೆ 100%. ಈಗ ನೀವು ಹೇಳೋದು ನಿಮಗೆ ವಾಸ್ತವ. ಜನಗಳ ವ್ಯೂ ಇದು. ಐ ಆಮ್ ನಾಟ್ ಬ್ಲೇಮಿಂಗ್ ಯು, ಐ ಆಮ್ ನಾಟ್ ಬ್ಲೇಮಿಂಗ್. ನಿಮ್ಮ ವ್ಯೂ ಅಂತಾನೆ ಹೇಳ್ಬೇಕಾಗತ್ತೆ ನಾನು, ಯಾಕಂತ ಹೇಳಿದ್ರೆ ಅದು ಅವರ ವ್ಯೂ ಅಂತಾನೆ ಹೇಳ್ಬೇಕಾಗತ್ತೆ. ಜನರ ವ್ಯೂ ಏನಿದೆ ಅನ್ನೋದನ್ನ ನೋಡೋಣ ನಾವು. ಜನರ ವ್ಯೂವನ್ನ ಅದಕ್ಕೆ ಹೇಳ್ತಿರೋ, ಜನರ ವ್ಯೂವನ್ನ ಇಲ್ಲ ಅಂದಿದ್ರೆ ಈಗ ಅವ್ರು ಹೇಳ್ತಾ ಇರೋದು ಜನರ ವ್ಯೂ ಅನ್ನೇ, ಸೋಲಿಲ್ಲದ ಜನರ ವ್ಯೂ ಅನ್ನೇ. ಸೋಲಿಲ್ಲದ ಸರದಾರರಾದಂತ ಮಾನ್ಯ ಖರ್ಗೆ ಅವರು ಸೊ ಎಷ್ಟು ಸರಿ ಗೆದ್ದಿದ್ದಾರೆ ಅಂತ ನಿಮ್ಗೆ ಗೊತ್ತು. ಓಕೆ, ಸೊ ಅವರು ನಾವು ಜನಗಳಿಗೆ ಒಳ್ಳೆ ಕೆಲಸ ಮಾಡಿಲ್ಲ ಅಂದ್ರೆ ನಮ್ಮನ್ನ ಗೆಲ್ಲಿಸ್ತಾರೆ. ಅಲ್ಲಿ ಜನರ ಸ್ಥಿತಿ ಹೆಂಗಿದೆ ಅನ್ನೋದನ್ನ ನೋಡೋಣ. ಆಫ್ ಕೋರ್ಸ್ ಈಗ ಕಲಬುರಗಿಯಿಂದ ನಮ್ಮ ಕರೆಸ್ಪಾಂಡೆಂಟ್ ಜಾಯ್ನ್ ಆದಾಗ ಅಲ್ಲಿ ಜನರ ಚಿತ್ರಣವನ್ನ ಹೇಳ್ತಾರೆ. ಆದ್ರೆ ಈಗ ಭಾರತೀಯ ಜನತಾ ಪಕ್ಷದವರು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. RP ತಿವಾರಿ ಅವರು, ನಮಸ್ಕಾರ ಮೇಡಮ್. ರಾಘವ್ ಸೂರ್ಯ ಮಾತಾಡ್ತಾ ಇದ್ದೀನಿ, ಕಲಬುರಗಿಯಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದೀರಿ. ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಕಲಬುರಗಿಯ ವಾಸ್ತವದ ಬಗ್ಗೆ ಮಾತನಾಡ್ತಾ ಇದ್ವಿ. ಎಲ್ಲರೂ ಕೂಡ ಆ ವಾಸ್ತವ ಅನ್ನೋದ್ರ ಬಗ್ಗೆ ಮ್ಯಾನಿಪುಲೇಷನ್ ಆಗ್ತಾ ಇದೆ ಅಂತ ನಮ್ಮ ವ್ಯೂಗಳನ್ನ ಇಟ್ಕೊಂಡು ಇದೇ ಸತ್ಯ ಅಂತ ಅನ್ಕೊಳ್ತಾ ಇದ್ದೀವಿ. ನಿಮ್ಮ ಪ್ರಕಾರ, ನಿಮ್ಮ ವ್ಯೂ ಪ್ರಕಾರ, ಅಕಾರ್ಡಿಂಗ್ ಟು ಯು, ವಾಟ್ ಇಸ್ ದ ಸ್ಟೇಟಸ್ ಆಫ್ ಕಲಬುರ್ಗಿ? ಎಸ್ ಸರ್, ಕಲಬುರಗಿಯಲ್ಲಿ ಇವಾಗ ನಮ್ಮ ಕೇಂದ್ರ ಸರ್ಕಾರವು ಸನ್ಮಾನ್ಯ ಶ್ರೀ ಮೋದಿಜಿಯವರ ಸರ್ಕಾರದಲ್ಲಿ ಸಾಕಷ್ಟು ಕೆಲಸಗಳು ಕೇಂದ್ರದಿಂದ ಅನುದಾನದಿಂದ ಬಂದಾಗಿದೆ. ಆಮೇಲೆ 5 ವರ್ಷದಲ್ಲಿ ನಾವು ಮಾಡಿದ ಏನು ಲಾಸ್ಟ್ ಅಸೆಂಬ್ಲಿ ಇಲೆಕ್ಷನ್ ಆಗಲಿ, ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಪೂರ್ವದಲ್ಲಿ ಬಂದಾಗ ಅವರು ಮಾಡಿರೋ ಎಲ್ಲ ಪ್ರಾಮಿಸ್ಗಳನ್ನ ಮ್ಯಾಕ್ಸಿಮಮ್ ಆಗಿ ನಾವು ಪೂರೈಸಿ, ನಮ್ಮ ಪಕ್ಷದವರು ಸಾಕಷ್ಟು ಸ್ಕೀಮ್ಗಳನ್ನ ತಂದು ಅದನ್ನ ಎಲ್ಲ ಪೂರೈಸುವ ಪ್ರಯತ್ನವನ್ನು ಸಂಪೂರ್ಣವಾಗಿ ಮಾಡಿದ್ದಾರೆ. ಅಂದ್ರೆ ಸದ್ಯದ ಹಾಲಿ ಸಂಸದರು ಚೆನ್ನಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂತ ಹೇಳ್ತಾ ಇದ್ದೀರಿ. ಸಂಸದರ ಬಗ್ಗೆ ಹೇಳ್ತಾ ಇಲ್ಲ ಸರ್ ನಾನು. ಕೇಂದ್ರ ಸರ್ಕಾರದವರು, ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮೋದಿಜಿ ಅವರು ಲಾಸ್ಟ್ ಟೈಮ್ ಬಂದಾಗ ಏನ್ ಪ್ರಾಮಿಸ್ ಮಾಡಿದ್ರು ಆ ಪ್ರಾಮಿಸ್ ಅನ್ನ ಫುಲ್ಫಿಲ್ ಮಾಡಕ್ಕೆ ಅವರು ಸಾಕಷ್ಟು ಫಂಡ್ ಆಗಲಿ ಸ್ಕೀಮ್ಸ್ ಗಳನ್ನ ರಿಲೀಸ್ ಮಾಡಿದ್ದಾರೆ. ಆದ್ರೆ ಆ ಎಲ್ಲ ಸ್ಕೀಮ್ಗಳು ಇಲ್ಲಿವರೆಗೆ ಯಾಕೆ ಇಂಪ್ಲಿಮೆಂಟ್ ಆಗಿಲ್ಲ ಅಂದ್ರೆ ನಮ್ಮ ರಾಜ್ಯ ಸರ್ಕಾರದ ಒಂದು ಕೆಲವೊಂದು ವಿಷಯಗಳು ಸರಿಯಾಗಿ ಇಫೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಲಿಲ್ಲ. ಯಾಕಂದ್ರೆ ಜನರಿಗೆ ಅದು ಯಾಕೆ ಮುಟ್ಟಬಾರ್ದನ್ನೋ ಅವ್ರ ಉದ್ದೇಶ ಏನಿತ್ತು ಗೊತ್ತಾಗ್ಲಿಲ್ಲ. ಇವತ್ತೇ ಸ್ಪೀಚ್ ಅಲ್ಲಿ ನಮ್ಮ ಸನ್ಮಾನ್ಯ ಶ್ರೀ ಮೋದಿಜಿ ಅವರು ಹೇಳಿದ್ದಾರೆ, ಎಕ್ಸಾಂಪಲ್ ಆಗಿ ಲೋನ್ ಅನ್ನ ಸ್ಯಾಂಕ್ಷನ್ ಮಾಡಿ ಎಲ್ಲ ಅಕೌಂಟ್ಸಿಗೆ, ಫಾರ್ಮರ್ಸ್ ಅಕೌಂಟ್ಸ್ಗೆ ರಿಲೀಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಸ್ಕೀಮ್ ಮಾಡಿದ್ವಿ. ಆದ್ರೆ ಇನ್ನೂವರೆಗೂ ನಮ್ಮ ರಾಜ್ಯ ಸರ್ಕಾರನವರು ಆ ಲಿಸ್ಟ್, ಆ ಪಟ್ಟಿಯನ್ನು ನಮ್ಮ ಕೇಂದ್ರ ಸರ್ಕಾರಕ್ಕೆ ಕಳಿಸಿಲ್ಲ. ಸೊ ಅಲ್ಲಿ ಕೇಂದ್ರ ಸರ್ಕಾರದಿಂದ ಏನ್ ಸ್ಕೀಮ್ಸ್ಗಳು ಬರಬೇಕಾಗಿದ್ದೆ, ಏನ್ ರಿಲೀಸ್ ಆಗಬೇಕಾಗಿದೆ ಅವ್ರು ಮಾಡಿದ್ದಾರೆ. ಆದ್ರೆ ನಮ್ಮ ಸ್ಟೇಟ್ ಗವರ್ಮೆಂಟ್ನವರು ಸರಿಯಾಗಿ ಇಂಪ್ಲಿಮೆಂಟ್ ಮಾಡದೆ ಕಾರಣಕ್ಕೆ ಕೆಲವೊಂದು ಕಡೆ ಅದು ಮುಟ್ಟಿದೆ, ಕೆಲವೊಂದು ಕಡೆ ಮುಟ್ಟಿಲ್ಲ ಅಂತ. ಆಗಿದ್ದಾದ್ರೂ ಏನು ಹಾಲಿ ಸಂಸದರು ನಿಮ್ಮ ಪ್ರಕಾರ ಏನ್ ಸಾಧಿಸಿದ್ದಾರೆ? ಈಗ ನೆಗೆಟಿವ್ಸ್ ಅಂತೂ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ 100% ಪರ್ಫೆಕ್ಷನ್ ಯಾರು ಇರಲ್ಲ. ಆದ್ರೆ ನೀವು ನೋಡೋರ ಪ್ರಕಾರ ಅಲ್ಲಿ ಹಾಲಿ ಸಂಸದರಿಂದ, ಯಾಕಂತ ಹೇಳಿದ್ರೆ ಸೋಲಿಲ್ಲದ ಸರ್ದಾರ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕರೀತಾರೆ ಮತ್ತು ಜನ ಆ ರೀತಿ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದು ಸದ್ಯದ ವಾಸ್ತವ ಸ್ಥಿತಿ. ಆದ್ರೆ ಈಗ ಕೇಂದ್ರ ಸರ್ಕಾರ ಅನುದಾನ ಬಿಡುಗಡೆ ಮಾಡಿದೆ, ಇನ್ನು ಅದನ್ನ ಯಾವ ರೀತಿ ಬಳಸ್ಕೊಂಡಿಲ್ಲ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಏನೆಲ್ಲ ಬಳಸ್ಕೊಂಡಿದೆ, ಏನಾದ್ರೂ ಆಗಿದ್ದೋದ್ರ ಬಗ್ಗೆ ನೀವೇನಾದ್ರೂ ಬೆಳಕನ್ನು ಚೆಲ್ಬಹುದಾ? ಸರ್, ಏನ್ ಆಗ್ಬೇಕಾಗಿತ್ತು ಒಂದು ಬಹಳ ಸ್ಲೋ ಸ್ಪೀಡ್ ಅಲ್ಲಿ ಮಾಡಿದ್ದಾರೆ. ಸರ್, ಸ್ಕೀಮ್ಸ್ಗಳು ಏನ್ ಈಗ ಫಾರ್ ಎಕ್ಸಾಂಪಲ್ ಉಜ್ವಲ್ ಯೋಜನಾ ಆಯ್ತು, ಕೆಲವೊಂದ್ ಕಡೆ ಎಷ್ಟು ಇಫೆಕ್ಟಿವ್ ಆಗಿ ಬಳಸಬೇಕಾಗಿತ್ತು ಅದನ್ನ ಕೂಡ ಬಳಸಿಲ್ಲ. ಈ ತರ ಬಹಳಷ್ಟು ಸ್ಕೀಮ್ಸ್ ಗಳು ಬಂದಿವೆ, ಆದ್ರೆ ಯಾವ ಸ್ಪೀಡ್ ಇಂದ. ಒನ್ ಮಿನಿಟ್. ಈಗ ವಿರೋಧ ಪಕ್ಷದವರು ಅಥವಾ ಪ್ರತಿಪಕ್ಷದವರು ಅಥವಾ ಆಡಳಿತ ಪಕ್ಷದವರು ಅಂತ ಹೇಳಿದ ತಕ್ಷಣನೇ ವಾಸ್ತವನೇ ಮಾತಾಡ್ಬೇಕಲ್ಲ. ಈಗ ಒಂದು 10 ಪಾಯಿಂಟ್ಸ್ ಇದ್ರೆ ಇದರಲ್ಲಿ ಒಂದು ಎಷ್ಟು 8 ಸರಿ ಇಲ್ಲ ಅಂತನಾ, 2 ತಪ್ಪಿದೆ ಅಂತನಾ, ಅಥವಾ 2 ಸರಿ ಇದೆ 8 ಸರಿ ಇಲ್ಲ, ಆ ತರ ಏನ್ ಹೇಳಕ್ ಹೊರಟಿದ್ದೀರಿ? ಯಾಕಂದ್ರೆ ಅವ್ರು ಕಲಬುರ್ಗಿ ಅವರು ಆಗಿರೋದ್ರಿಂದ ಅವರೇ ಇದಕ್ಕೆ ಉತ್ತರ ಕೊಡ್ಬೇಕು ಅಂತ ಬಯಸ್ತೀನಿ. ಒನ್ ಮಿನಿಟ್ ಅವರೇ ಹೇಳಿ, ಯಾಕಂದ್ರೆ ವಾಸ್ತವ ಅಲ್ಲ. ಒನ್ ಮಿನಿಟ್ ಶ್ವೇತಾದ್ರಿ ಅವರೇ, ಶ್ರೀನಾಥ್ ಶ್ವೇತಾದ್ರಿ ಅವರೇ, ಅಲ್ಲಿ ಅವ್ರು ಗ್ರೌಂಡ್ ರಿಪೋರ್ಟ್ ಹೇಳುವಂತವ್ರು. ನಾವು ಇಲ್ಲಿ ಇಟ್ಕೊಂಡು ಒಂದೇ ನಿಮಿಷ ನನಗೆ ಅವ್ರ ಕಡೆಯಿಂದ ಪ್ರಾಮಾಣಿಕ ಉತ್ತರ ಬೇಕಾಗಿದೆ. ತದನಂತರ 100% ನಾನು ಚರ್ಚೆ ಮಾಡೋಣ. ಎಸ್, ಆರ್ತಿ ತಿವಾರಿ ಅವರೇ, ಪ್ಲೀಸ್ ಗೋ ಅಹೆಡ್. ಸರ್ ಹೇಳಿ. ಅಲ್ಲ, ಅಂದ್ರೆ ಈಗ ನಿಮ್ಮ ಕಣ್ಣಿಗೆ
ಕಾಣುವಂತ ಬೆಳವಣಿಗೆಗಳು ಏನೂ ಇಲ್ವಾ? ಅಭಿವೃದ್ಧಿ ಅನ್ನೋದೇ ಇಲ್ವಾ? ಸರ್, ಅಭಿವೃದ್ಧಿ ಯಾವ ಮಟ್ಟಿಗೆ, ಯಾವ ಹಂತ ಅಥವಾ ಯಾವ ಸ್ಪೀಡಿಂದ ಆಗಬೇಕು ಆಗಿಲ್ಲ. ಆಮೇಲೆ ಕರಪ್ಷನ್ ತುಂಬಾ ಜಾಸ್ತಿ ಇದೆ. ಇಲ್ಲಿ ಪ್ರತಿಯೊಂದು ಗವರ್ಮೆಂಟ್ ಕಚೇರಿಯಲ್ಲಿ ಎಲ್ಲಿ ಹೋದ್ರೂ ಸಹ ಒಂದು ಹೆಲ್ತ್ ಕಾರ್ಡ್ ಮಾಡಬೇಕು, ಯಾವ್ದಾದ್ರು ಒಂದು ಮಾಡ್ಬೇಕಾದ್ರೆ ಎಲ್ಲಾ ಕಡೆ ಜನರಿಗೆ ಕರಪ್ಷನ್ ಇರ್ಲಾರ್ದೆ ಯಾವ್ದು ಸ್ಕೀಮ್ಸ್ ಗಳು ಆಗ್ತಾ ಇಲ್ಲ ಸರ್. ಹಾಗಾಗಿ ಜನರು ಕೂಡ ಮುಂದ್ ಬರ್ತಾ ಇಲ್ಲ. ಆ ಸ್ಕೀಮ್ಸ್ ಅನ್ನ ಟ್ರಾನ್ಸ್ಪರೆನ್ಸಿ ಇಟ್ಟು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಕೂಡ ರಾಜ್ಯ ಸರ್ಕಾರ ಹೊಣೆ, ಕೇಂದ್ರ ಸರ್ಕಾರ ಅಲ್ಲ ಅನ್ನೋದನ್ನ ನಾನು ಅನ್ಕೊಳ್ಬೋದಾ? ಆ ರೀತಿ ಭಾವಿಸಬಹುದಾ ನಿಮ್ಮ ಮಾತುಗಳನ್ನ? ಸರ್, ಲೋಕಲ್ ನಮ್ ಸ್ಟೇಟ್ ಗವರ್ಮೆಂಟ್ ಇದೆಯಲ್ಲ ಸರ್, ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಿ ಕರಪ್ಷನ್ ಇರ್ಲಾರ್ದೆ ಅಂತ ನಡೆಸೋದು ಜವಾಬ್ದಾರಿ ಸ್ಟೇಟ್ ಗವರ್ಮೆಂಟ್ ತಾನೆ ಸರ್. ಓಕೆ, ಅರ್ಥ ಆಯ್ತು ಮೇಡಮ್. ಥ್ಯಾಂಕ್ಸ್ ಫಾರ್ ಫಸ್ಟ್ ರಿಯಾಕ್ಷನ್. ಮುಂದಿನ ಹಂತದಲ್ಲಿ ನಿಮ್ಮನ್ನ ನಾನು ಮತ್ತಷ್ಟು ಮಾತನಾಡಿಸ್ತೇನೆ. ವೀಕ್ಷಕರೇ, ಈಗ ನಮಗೇನ್ ಬೇಕು? ದೃಷ್ಟಿಯಂತೆ ಸೃಷ್ಟಿ ಅನ್ನೋ ಮಾತುಗಳನ್ನ ಕೇಳಿರಬಹುದು ನೀವು. ಅಂದ್ರೆ ಕಾಂಟೆಕ್ಸ್ಟ್ ಡಿಸೈಡ್ಸ್ ಅವರ್ ಡೆಸ್ಟಿನಿ. ಕಂಟೆಂಟ್ ಇಸ್ ನಾಟ್ ಇಂಪಾರ್ಟೆಂಟ್. ಅಲ್ಲಿ ಏನಿದೆ, ವಾಟ್ ಹ್ಯಾಪನ್ಸ್ ಇಸ್ ನಾಟ್ ಇಂಪಾರ್ಟೆಂಟ್, ಹೌ ವಿ ಟೇಕ್ ಇಸ್ ಇಂಪಾರ್ಟೆಂಟ್. ನಮಗೇನ್ ಬೇಕು ಅದೇ ರೀತಿ ನಾವು ಪ್ರೊಜೆಕ್ಟ್ ಮಾಡ್ಲಿಕ್ಕೆ ನೋಡ್ತೀವಿ ಅನ್ನೋದು ಪ್ರತಿಯೊಬ್ಬರ ಸಹಜ ಗುಣ. ಇನ್ನು ರಾಜಕೀಯ ಅಂದ್ರೆ ಕೇಳಬೇಕೆ? ಅದು ಮ್ಯಾನಿಪುಲೇಷನ್ಸ್ ಆಗ್ತವ, ಏನೇನಾಗ್ತವೆ, ನಂದೇ ಸರಿ ನಿಂದೇ ಸರಿ ಅಂತ ಹೇಳ್ತಾ ಇರ್ತಾರೆ. ಹಾಗಾದ್ರೆ ವಾಸ್ತವ ಏನು? ನಿಜಕ್ಕೂ ಅಭಿವೃದ್ಧಿಯ ಕುರಿತಾಗಿ ಏನಾದ್ರೂ ಮಾತನಾಡ್ಲಿಕ್ಕೆ ಸಾಧ್ಯ ಇದೆಯಾ? ಅಲ್ಲೇನೂ ಆಗೇ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ನಾವು ಖಂಡಿತವಾಗ್ಲೂ ಚರ್ಚೆ ಮಾಡೋಣ. ಕಾಂಗ್ರೆಸ್ ವಕ್ತಾರರು ಹೇಳ್ತಾರೆ ಮತ್ತು ಸ್ಟುಡಿಯೋದಲ್ಲಿರುವಂತಹ ಬಿಜೆಪಿ ವಕ್ತಾರರು ಹೇಳ್ತಾರೆ. ಕೇಳೋಣ. ಅದಕ್ಕಿಂತ ಮುಂಚೆ ಲೆಟ್ಸ್ ಟೇಕ್ ಅ ವೆರಿ ಶಾರ್ಟ್ ಬ್ರೇಕ್. ಬಿಜೆಪಿ ರೆಡಿ ಇದೆ ಗೆಲ್ಲೋಕೆ, ಚುನಾವಣಾ ಅಖಾಡಕ್ಕೆ ಧುಮುಕ್ಬಿಟ್ಟಿದೆ. ದೋಸ್ತಿ ಕೂಡ ಗಡಿಬಿಡಿ ಅಂತ ಯಾಕೆ ಟೈಟಲ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ಸದ್ಯದ ವಾತಾವರಣ ಹಂಗೆ ಸೃಷ್ಟಿ ಮಾಡ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇದೆ. ಓಕೆ, ಲೇಟರ್ ಆನ್ ಡೆವಲಪ್ಮೆಂಟ್ಸ್ ಏನಾಗ್ಬೋದು ಅನ್ನೋದನ್ನ ನೋಡೋಣ. ಈಗ ಯಾವೆಲ್ಲ ಫ್ಯಾಕ್ಟರ್ಸ್ ಕೌಂಟ್ ಆಗ್ತವೆ? ಈ ಬಾರಿ ಚುನಾವಣೆ 8.1 ಕೋಟಿ ಮತದಾರರು ಯುವಕರು ಹೊಸ ಸೇರ್ಪಡೆ ಆಗ್ತಾ ಇದ್ದಾರೆ. ಇದು ಯಾರ ಕಡೆ ವಾಲತ್ತೆ ಅನ್ನೋದು ಒಂದು ಜನರಲ್ ವೇವ್ ಇದೆ. ಅದ್ರ 81 ಲಕ್ಷ ಅಲ್ಲ ರಾಘವ್, ಮೊದಲು ಮೇಡಮ್ ಮಾತಾಡಿದಾಗ ಅವ್ರಿಗೆ ಕೇಳಿದೆ, ಅದರಲ್ಲಿ ನೀವು ಹೇಳ್ತಾ ಇದ್ರಿ ಪಾಸಿಟಿವ್ ಪಾಯಿಂಟ್ಸ್ ಏನಾದ್ರು ಇದಾವ ನೋಡಿ ಅಂತ ಹೇಳಿದ್ರೆ, ಅದು ಅಂತಹ ದೃಷ್ಟಿಕೋನ ನಿಮಗೂ ಇದೆಯಾ ಅಂತ ಕೇಳ್ತೀನಿ. ಬೇರೆ ಸಂಸದರು ಇದ್ರೆ ಹೇಳ್ತೀನಿ. ಒಂದು ನಿಮ್ಮ ನೋಡಿದ್ರೆ ನಂಗೆ ತಕ್ಷಣ ಅನಿಸ್ತು, ನಂಗೂ ಈಗ ಸಿದ್ದರಾಮಯ್ಯ ಅವ್ರ ಮಾತು ನೆನಪಾಗ್ತಾ ಇದೆ. ನಿಮ್ಮ ನಾಮ ನೋಡಿದ ತಕ್ಷಣ ನಾಮ ಹಾಕೊಂಡ್ರಲ್ಲ ಭಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಸಿದ್ದರಾಮಯ್ಯನವ್ರು ಯಾವ್ದಕ್ಕೆ ಹಂಗೆ ಹೇಳಿದ್ರು ಜಸ್ಟ್ ಫಾರ್ ಎ ಫನ್ ಅದೇ ಹೇಳ್ತೀನಿ. ನಾನು ಹೇಳ್ತೀನಿ ಆ ವಿಚಾರನ ನೋಡಿ. ಒಂದು ವಿಚಾರನ ನಾನು ಈಗ ಒಂದು ನಾಣ್ಣುಡಿ ಇದೆ. ಸೊ ಕಮಲ ಕಣ್ಣವ್ರಿಗೆಲ್ಲ ನೋಡಿದೆಲ್ಲ ಹಳದಿ ಅಂತ. ಓಕೆ, ಸೊ ಹಾಗಾಗಿ ಒಂದು ಡೆವಲಪ್ಮೆಂಟ್ ಅನ್ನೋ ವಿಚಾರ ಬಂದಾಗ ಇದು ಭಾರತೀಯ ಜನತಾ ಪಕ್ಷದವ್ರು ಹೇಳ್ತಾ ಇದ್ದಾರೆ. ನೀವು ಕಾಂಗ್ರೆಸ್ನವ್ರು ಹಂಗಿಲ್ಲ. ಯಾರು ಕಾಂಗ್ರೆಸ್ನವ್ರು ಹಂಗಿಲ್ಲ? ಖಂಡಿತ ಇಲ್ಲ. ಓಕೆ, ಸೊ ಈಗೇನು ಮೇಡಮ್ ಹೇಳ್ತಾ ಇದ್ರು, ಸೊ ನೋಡಿದೆಲ್ಲ ಯಾವಾಗ್ಲೂ ನಾವು ತಪ್ಪಾಗಿ ಹೇಳ್ಬೇಕು, ಏನೋ ಒಂದು ಹೇಳ್ಬೇಕು ಅನ್ನೋ ಒಂದು ಉದ್ದೇಶ ಕೇಳೋದಲ್ಲ. ಓಕೆ, ಸೊ ಈಗ ನೋಡಿ, ಬೆಂಗಳೂರು ಹೊರಭಾಗದಲ್ಲಿ ಬಿಟ್ಟು ESI ಹಾಸ್ಪಿಟಲ್ ಅಷ್ಟು ದೊಡ್ಡ ಪ್ರಮಾಣದಲ್ಲಿ, ಐ ಥಿಂಕ್ 750 ಸೀಟರ್ ಅನ್ಸುತ್ತೆ, ಅಷ್ಟು ದೊಡ್ಡ ಪ್ರಮಾಣದ ಅದು ರಿಮೋಟ್ ವಿಲೇಜ್ ನಲ್ಲಿ, ರಿಮೋಟ್ ಪ್ರದೇಶದಲ್ಲಿ ಮಾಡಿರ್ತಕ್ಕಂಥ ಸರ್ ಅಭಿವೃದ್ಧಿ ನೀವು ಹೇಳ್ತಾ ಇದ್ದೀರಾ? ಅದನ್ನೇ ಹೇಳ್ತಾ ಇದ್ದೀನಿ. 10% of the hospital is not used. ಒಂದು ನಿಮಿಷ ಹಿಂದುಳಿದ ಪ್ರದೇಶವಾದಂತ ಕಲಬುರಗಿ ಮತ್ತೆ ಏನು ಹೈದರಾಬಾದ್ ಕರ್ನಾಟಕ ಭಾಗ ಇತ್ತು, 371 ಕೊಟ್ಟಾಗ ಅಲ್ಲಿರ್ತಕ್ಕಂಥ ಭಾಗದ ಕೆಲವು ವಿದ್ಯಾರ್ಥಿಗಳಿಗಿರ್ಬಹುದು, ಯುವಕರಿಗಿರ್ಬಹುದು, ಒಂದು ಎಂಪ್ಲಾಯ್ಮೆಂಟ್ ಜನರೇಟ್ ಆಗಿದೆ. ಓಕೆ, ಎರಡನೇದು ಒಂದು ಯುವಕರುಗಳಿಗೆ ಮತ್ತೆ ಯೂತ್ಸ್ ಏನಿದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ, ಅವರಿಗೆ ಒಂದು ಹೊಸ ರಿಸರ್ವೇಶನ್ ಸಿಸ್ಟಮ್ ಕೊಟ್ಟಿದ್ದರಿಂದ ಒಂದು ಹೊಸ ಚೈತನ್ಯ ಕೊಟ್ಟಾಗ. ಓಕೆ, ಸೊ ಆ ದೃಷ್ಟಿಯಿಂದ ಇಲ್ಲ, ಒಂದು ಮೆಡಿಕಲ್ ಕಾಲೇಜ್ ಶುರು ಮಾಡಿದ್ವಿ ನಾವು. ಓಕೆ, ಆಗಿದೆ ಸರ್. ಸಿದ್ದರಾಮಯ್ಯ ಕಲಬುರಗಿನಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇದೆ, ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಇದೆ, ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಇದೆ, ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಮಾನ್ಯ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಾಡಿದ್ವಿ ನಾವು. 6 ಮೆಡಿಕಲ್ ಕಾಲೇಜ್ ಮಾಡಿದ್ರೆ ಒಂದು ಕಲಬುರಗಿನಲ್ಲೂ ಮಾಡಿದ್ವಿ ನಾವು. ಅಂದ್ರೆ ಬಿಲ್ಡಿಂಗ್ ಕಟ್ಸಿದೀವಿ ಅಂತ ತಕ್ಷಣವೇ ಅಭಿವೃದ್ಧಿ ಅಲ್ಲ ಅನ್ನೋದು ಗೊತ್ತಿರಲಿ. ನಾನು ಮತ್ತೆ ನೀವು ಬಿಲ್ಡಿಂಗ್ ಮಾತ್ರ ಕಟ್ಸಿರಿ ಅಂತ ಹೇಳ್ತಾ ಇಲ್ಲ, ಆದ್ರೆ ಇದ್ರ ಬಗ್ಗೆ ಕೂಡ ಗಮನ ಇಟ್ಕೊಂಡು ಮಾತಾಡೋಣ ಅನ್ನೋದು ನನ್ನ ಮಾನ್ಯ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಏನಿದ್ದಾರೆ, ಜೂನಿಯರ್ ಖರ್ಗೆ ಅವರು. ಸೊ ಅವರು ನೀವು ಕೂಡ ಅಪ್ರಿಷಿಯೇಟ್ ಮಾಡಿದರೆ ಎಷ್ಟೋ ಸರಿ. ಅವ್ರು ಏನ್ ಮಾಡಿದ್ದಾರೆ, ಅವರು IT-BT ಸಚಿವರಾದ ನಂತರ ಮತ್ತೆ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆದ ನಂತರ ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಆ ಭಾಗದಲ್ಲಿರ್ತಕ್ಕಂಥ ಯುವಕರುಗಳಿಗೆ ಹೇಗೆ ನಾವು ಉದ್ಯೋಗ ಸೃಷ್ಟಿ ಮಾಡಬಹುದು ಅಂತ ಹೇಳ್ಬಿಟ್ಟು ಒಂದು ಹೊಸ ಕ್ಲಸ್ಟರ್ ಶುರು ಮಾಡಿದ್ವಿ ನಾವು. 2 ದೊಡ್ಡ ಇಂಡಸ್ಟ್ರಿಗಳಿದೆ. ಸೊ ಮತ್ತೆ ಎಷ್ಟು MSMEಗಳು 246 MSME ಇಂಡಸ್ಟ್ರಿಗಳಿದೆ. ಮುಖ್ಯ ಅಲ್ಲ, ಆ ಕ್ಷಣಕ್ಕೆ ಏನಾಗ್ತಿದೆ ಅನ್ನೋದನ್ನ ಹೇಳ್ತಾ ಇರ್ತೀವಿ. ಆದ್ರೆ ಮೆಜಾರಿಟಿ ನೋಡ್ಬೇಕಾಗತ್ತೆ. ಅಲ್ಲಿಯ ಜನ ಪ್ರಿಯಾಂಕಾ ಖರ್ಗೆ ಅವರನ್ನು ಕೂಡ ಸಹಿಸಿಕೊಳ್ತಾ ಇಲ್ಲ ಅನ್ನೋ ಆರೋಪ ಇದೆ. ಒಂದು ನಿಮಿಷ ನೋಡಿ, ಆರೋಪನ ಬಿಜೆಪಿ ಅವರು ಮಾಡೋದು ಅವರ ಲಕ್ಷಣ, ಅದು ಮಾಡೇ ಮಾಡ್ತಾರೆ. ಅವರು ಸುಲಭವಾಗಿ ಜನರಿಗೆ ಸಿಗಲ್ಲ, ಅವ್ರಿಗೆ ಬೇಕಾದಂತವ್ರಿಗೆ ಮಾತ್ರ ಸಿಗ್ತಾರೆ ಅನ್ನೋ ಆರೋಪ ಕೇಳಬರ್ತದೆ. ಒಂದು ನಿಮಿಷ ಹೇಳ್ತೀನಿ. ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೋದು, ಒಬ್ಬ ರಾಜ್ಯದ ಒಂದು ಮಂತ್ರಿ ಆದಾಗ ಏನಾಗ್ತದೆ, ಪ್ರತಿ ರಾಜ್ಯದ ಪ್ರತಿಯೊಂದು ಭಾಗದ ಜವಾಬ್ದಾರಿ ಅವ್ರ ಕೈಲಿ ಇರ್ತದೆ.